ಎಸ್ ಬಶೀರ್ ಅಹಮದ್, ಕರ್ನಾಟಕ ಮುಸ್ಲಿಂ ಸಂಘ ರಾಜ್ಯಾಧ್ಯಕ್ಷರು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈಗಾಗಲೇ ಮೇ 12ನೇ ತಾರೀಕು ಬಹಳ ಅದ್ಧೂರಿಯಾಗಿ ಕೇಂದ್ರ ಕಚೇರಿ ಉದ್ಘಾಟನಾ ಸಮಾರಂಭ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಪ್ರತಿಯೊಂದು ಜಾತಿವಾರು ಸಮಾಜವಾರು ಸೇವೆ ಸಲ್ಲಿಸತಕ್ಕಂತಹ ಗಣ್ಯರಿಗೆ ಪ್ರತಿಭಾ ಪುರಸ್ಕಾರಗಳನ್ನು ನೀಡಿ ಗ್ರಾಮ ಮಟ್ಟದಿಂದ ರಾಜಧಾನಿವರೆಗೂ ಕೂಡ ಮುಸಲ್ಮಾನರ ಯುವಕರಲ್ಲಿ ಯುವ ಪೀಳಿಗೆಯಲ್ಲಿ ಇವತ್ತು ನಾಯಕತ್ವದ ಗುಣಗಳನ್ನು ಬೆಳೆಸಬೇಕು ಅಂತಕ್ಕಂಥ ಒಂದು ಗುರಿಯನ್ನಿಟ್ಕೊಂಡು ಇವತ್ತು ಕರ್ನಾಟಕ ಮುಸ್ಲಿಂ ಸಂಘವನ್ನು ಹುಟ್ಟುಹಾಕಿದ್ದೀವಿ. ಸನ್ಮಾನ್ಯ ಅಬ್ದುಲ್ ಕರೀಂ ಸಾಹೇಬರು ನಮ್ಮ ಸಮಾಜದ ಹಿರಿಯರು ಮತ್ತು ಚಿಂತಕರು, ಈ ರೀತಿ ಅನೇಕ ಈ ಸಮಾಜದಲ್ಲಿ ಬರ್ತಕ್ಕಂತಹ ಧರ್ಮಗುರುಗಳು, ರಾಜಕಾರಣಿಗಳು, ಸಾಹಿತಿಗಳು, ಯುವಕರು, ಬರಹಗಾರರು, ಕವಿಗಳು, ಚಿಂತಕರು ಈ ಸಮಾಜವನ್ನು ಮುನ್ನಡೆಸ್ತಕ್ಕಂತಹ ಈ ಸಮಾಜದಲ್ಲಿ ಬರ್ತಕ್ಕಂಥ ಅನೇಕ ಪಂಗಡಗಳ ಎಲ್ಲ ನಾಯಕರುಗಳನ್ನು ಒಟ್ಟುಗೂಡಿಸಿ ಈ ಸಮಾಜವನ್ನು ಒಂದು ಕಡೆ ಒಂದು ವೇದಿಕೆಯಲ್ಲಿ ತಂದು ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಹಕ್ಕುಗಳನ್ನು ಪಡೆಯೋದಕ್ಕೆ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳನ್ನು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಇವತ್ತು ಕರ್ನಾಟಕ ಮುಸ್ಲಿಂ ಸಂಘ ಈ ರಾಜ್ಯದಲ್ಲಿ ಮುಂಚೂಣಿಯಾಗಿ ಇವತ್ತು ಹೋರಾಟಗಳನ್ನು ಮಾಡೋದಕ್ಕೆ ಪ್ರತಿನಿತ್ಯ ಈ ಸಮಾಜದ ಚಿಂತನೆಯನ್ನು ಮಾಡ್ತಾ ಇವತ್ತು ನಾವು ಹೋರಾಟಗಳನ್ನು ಮಾಡ್ತಾಯಿದ್ದೇವೆ. ಈಗಾಗಲೇ ಕೇಂದ್ರ ಕಚೇರಿ ಉದ್ಘಾಟನಾ ಸಮಾರಂಭ ಮುಗಿದ ನಂತರ ಎರಡನೇ ಹಂತವಾಗಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಕಚೇರಿಗಳನ್ನು ತೆರೀತಾ ತಾಲೂಕು ಕೇಂದ್ರಗಳಲ್ಲಿ ತಾಲೂಕು ಕಚೇರಿಗಳನ್ನು ತೆರೆದು ಈ ಒಂದು ಸಮಾಜವನ್ನು ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮೀಸಲಾತಿ ಬಗ್ಗೆ ಈಗಾಗಲೇ ದೊಡ್ಡ ಕೂಗಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಕರ್ನಾಟಕ ಮುಸ್ಲಿಂ ಸಂಘ ರಾಜ್ಯ ಸಮಿತಿ ತೀರ್ಮಾನವನ್ನು ಮಾಡಿದೆ. ಮುಂದಿನ ದಿನಮಾನಗಳಲ್ಲಿ ಸನ್ಮಾನ್ಯ ಅಬ್ದುಲ್ ಕರೀಂ ಸಾಹೇಬರ ನೇತೃತ್ವದಲ್ಲಿ ಮತ್ತು ಅವರ ಸಹೋದ್ಯೋಗಿಗಳ ನೇತೃತ್ವದಲ್ಲಿ ಈ ದೇಶದ ಮೂಲೆ ಮೂಲೆಗಳಿಂದ ರಾಜ್ಯಗಳಿಂದ ಇಂತಹ ಮಹನೀಯರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಧರ್ಮಗುರುಗಳ ಮಾರ್ಗದರ್ಶನದಲ್ಲಿ ಈ ಸಮಾಜವನ್ನು ಪ್ರತಿನಿಧಿಸ್ತಕ್ಕಂಥ ಎಲ್ಲ ರಾಜಕಾರಣಿಗಳನ್ನು ಒಟ್ಟುಗೂಡಿಸಿ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಜಾತ್ಯತೀತವಾದ ಈ ರಾಷ್ಟ್ರದಲ್ಲಿ ಮುಸಲ್ಮಾನರಿಗೆ 10% ಮೀಸಲಾತಿಯನ್ನು ಈ ನಮ್ಮನ್ನಾಳ್ತಕ್ಕಂಥ ಸರ್ಕಾರಗಳ ಕೊಡುವವರೆಗೂ ಕೂಡ ಈ ಕರ್ನಾಟಕ ಮುಸ್ಲಿಂ ಸಂಘ ಕೈಕಟ್ಟಿ ಕೂಡಲ್ಲ ಅಂತಕ್ಕಂಥದ್ದು ಈ ಸಮಾಜಕ್ಕೆ ಒಂದು ಸಂದೇಶವನ್ನು ಕಳಿಸಬೇಕು ಅಂತೇಳಿ ಇವತ್ತು ಚಿಂತನೆಯನ್ನು ನಾವು ಮಾಡ್ತಾಯಿದ್ವಿ. ಕೆಲವೇ ದಿನಗಳಲ್ಲಿ ಕರ್ನಾಟಕ ಮುಸ್ಲಿಂ ಸಂಘ ರಾಜ್ಯ ಸಮಿತಿ ಸಭೆಯನ್ನು ಕರೆದು ಸಭೆಯಲ್ಲಿ ತೀರ್ಮಾನ ಮಾಡಿ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತ್ಯತೀತ ಪಕ್ಷಗಳ ನಾಯಕರುಗಳನ್ನು, ಉದಾಹರಣೆಯಾಗಿ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರನ್ನು, ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿಯವರನ್ನು, ಅಖಿಲೇಶ್ ಯಾದವ್ ಅವರನ್ನು ಮತ್ತು ಲಲ್ಲೂ ಪ್ರಸಾದ್ ಯಾದವ್, ಈ ರೀತಿ ಅನೇಕ ಈ ದೇಶದಲ್ಲಿ ಪ್ರತಿಯೊಂದು ರಾಜ್ಯವಾರು ರಾಜ್ಯಗಳನ್ನು ಆಳ್ತಕ್ಕಂತಹ ಈ ಜಾತ್ಯತೀತ ಪಕ್ಷಗಳ ಎಲ್ಲ ನಾಯಕರುಗಳನ್ನು ಕರೆದು ಸುಮಾರು 50ರಿಂದ 1 ಲಕ್ಷ ಮುಸಲ್ಮಾನರನ್ನು ಒಂದು ವೇದಿಕೆಯಲ್ಲಿ ಸೇರಿಸಿ ಮುಸಲ್ಮಾನರಿಗೆ ಈ 10% ಮೀಸಲಾತಿ ಅವಶ್ಯಕವಾಗಿದೆ, ಈ ಮೀಸಲಾತಿಯ ಅವಶ್ಯಕತೆಯನ್ನು ಯಾವ ಪಕ್ಷಗಳು ಈ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಮುಂದೆ ಬರ್ತೀವೋ ಅಂತಹ ರಾಜಕೀಯ ಪಕ್ಷಗಳಿಗೆ ಈ ಮುಸಲ್ಮಾನರು ಬೆಂಬಲವನ್ನು ಕೊಟ್ಟು ಶಕ್ತಿಯನ್ನು ಕೊಟ್ಟು ಈ ದೇಶವನ್ನು ಆಳೋದಕ್ಕೆ ಆ ಒಂದು ಅಧಿಕಾರವನ್ನು ಕೊಡ್ತಕ್ಕಂಥ ಒಂದು ಚಿಂತನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಇವತ್ತು ಕರ್ನಾಟಕ ಮುಸ್ಲಿಂ ಸಂಘ ಈ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ. ಈ ಯೋಜನೆಗಳ ಜೊತೆ ಇವತ್ತು ವಕ್ಫ್ ಬಿಲ್ ಆಗಿರ್ಬೋದು, ಇದರ ಬಗ್ಗೆ ನಾವು ಯಾವ ರೀತಿಯಾಗಿ ಮುಸಲ್ಮಾನರ ಈ ವಕ್ಫ್ ಆಸ್ತಿಗಳು ನಮ್ಮ ಕೈ ಬಿಟ್ಟು ಹೋಗ್ತಾ ಇದೆ, ಅದನ್ನು ನಾವು ಯಾವ ರೀತಿಯಾಗಿ ಮರಳಿ ಪಡಿಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ಮುಸಲ್ಮಾನರಿಗೂ ಕೂಡ ನಾವು ಸಭೆ ಸಮಾರಂಭಗಳನ್ನು ಮಾಡಿ ವಿಚಾರ ಸಂಕಿರಣಗಳನ್ನು ಮಾಡಿ ಮುಸಲ್ಮಾನರನ್ನು ಎಚ್ಚೆತ್ತುಕೊಳ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಈ ಕರ್ನಾಟಕ ಮುಸ್ಲಿಂ ಸಂಘ ಮಾಡ್ತದೆ. ಮತ್ತು ಅದೇ ರೀತಿಯಾಗಿ ಧಾರ್ಮಿಕ ಸಂಸ್ಥೆಗಳಿಗೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನು ಇನ್ನೂ ಹೆಚ್ಚಿನದಾಗಿ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಬೇಡಿಕೆಗಳನ್ನು ಇಟ್ಕೊಂಡು ಈ ಸಮಾಜವನ್ನು ಪ್ರತಿನಿಧಿಸ್ತಕ್ಕಂಥ ರಾಜಕಾರಣಿಗಳನ್ನು ಮನವೊಲಿಸಿ ಈ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಈ ಕರ್ನಾಟಕ ಮುಸ್ಲಿಂ ಸಂಘ
ನಮ್ಮ ಮಹನೀಯರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ, ಅವರ ಸಲಹೆಯಲ್ಲಿ ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆ. ಅದರಿಂದ ಪ್ರತಿಯೊಬ್ಬ ಮುಸಲ್ಮಾನರು ಕೂಡ ಮಹಿಳೆಯರು, ಈ ಸಮಾಜದಲ್ಲಿ ಬರ್ತಕ್ಕಂಥ ಮಹಿಳೆಯರು, ಯುವಕರು, ಬುದ್ಧಿಜೀವಿಗಳು, ಕವಿಗಳು, ಸಾಹಿತಿಗಳು, ಹೋರಾಟಗಾರರು, ರಾಜಕಾರಣಿಗಳು, ಚಿಂತಕರು ದಯವಿಟ್ಟು ಕರ್ನಾಟಕ ಮುಸ್ಲಿಂ ಸಂಘಕ್ಕೆ ತಮ್ಮೆಲ್ಲರ ಸಲಹೆ ಮಾರ್ಗದರ್ಶನಗಳನ್ನು ಕೊಟ್ಟು ಈ ಒಂದು ಸಂಘಟನೆಯನ್ನು ಈ ರಾಜ್ಯದಲ್ಲಿ ಮುಂಚೂಣಿಯಾಗಿ ಹೋರಾಟ ಮಾಡೋದಕ್ಕೆ ಒಂದು ದೊಡ್ಡ ಶಕ್ತಿಯನ್ನೇ ಕೊಡಬೇಕು ಅಂತಕ್ಕಂತಹ ಒಂದು ಮನವಿಯನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಎಲ್ಲ ನನ್ನ ಸಮಾಜದ ಹಿರಿಯರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಒಂದು ಕಳಕಳಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ವಿಶೇಷವಾಗಿ ಇವತ್ತು ನಾವು ಈ ಕೇಂದ್ರ ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಮಹನೀಯರಾದಂತಹ, ಈ ಸಮಾಜದ ಚಿಂತಕರು ಆದಂತಹ, ಹಿರಿಯರು ಆದಂತಹ ಅಬ್ದುಲ್ ಕರೀಂ ಸಾಹೇಬರನ್ನು ನಾವು ಸನ್ಮಾನ ಮಾಡಲಿಕ್ಕೆ ಒಂದು ಅವಕಾಶ ಆಗಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಅವರನ್ನು ನಾವು ಸನ್ಮಾನವನ್ನು ಮಾಡಿ ಈ ಒಂದು ಸಮಾಜವನ್ನು ಯಾವ ರೀತಿಯಾಗಿ ಮುಂದಿನ ದಿನಮಾನಗಳಲ್ಲಿ ನಾವು ಈ ಸಮಾಜವನ್ನು ಮುನ್ನಡೆಸಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಕೂಡ ಅನೇಕ ಅಂಶಗಳನ್ನು ಅವರ ಜೊತೆ ನಾವು ಚರ್ಚೆಯನ್ನು ಮಾಡಿ ಈ ಒಂದು ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಚಿಂತನೆಯನ್ನು ನಾವು ಮಾಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಆ ಒಂದು ದೊಡ್ಡ ಬೃಹತ್ ಸಮಾವೇಶ ಮಾಡ್ತಕ್ಕಂತಹ ಪೂರ್ವ ಯೋಜನೆಯನ್ನು ಗಂಗಾವತಿ ನಗರದಲ್ಲಿ ಒಂದು ರಾಜ್ಯ ಸಮಿತಿಯ ಸಭೆ ಸೇರಿಬಿಟ್ಟು ಸನ್ಮಾನ್ಯ ಅಬ್ದುಲ್ ಕರೀಂ ಸಾಹೇಬರ ನೇತೃತ್ವದಲ್ಲಿ ಆ ರಾಜ್ಯ ಸಮಿತಿಯಲ್ಲಿ ತೀರ್ಮಾನ ಕೈಗೊಳ್ಳತಕ್ಕಂತಹ ಎಲ್ಲ ತೀರ್ಮಾನಗಳನ್ನು ತೆಗೆದುಕೊಂಡು ಒಂದು ಬೃಹತ್ ಸಮಾವೇಶ 1,00,000 ಜನ ಮುಸಲ್ಮಾನರನ್ನು ಸೇರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಚಿಂತನೆಯನ್ನು ಮಾಡಿದ್ವಿ. ಇದರ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ಪುನಃ ಮತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಲಿಕ್ಕೆ ನಾನೆಲ್ಲ ಅಂಶಗಳನ್ನು ತಯಾರಿ ಮಾಡಿಕೊಂಡು ಬಂದು ಪುನಃ ಮತ್ತು ನಾನು ಪತ್ರಿಕೆಯಲ್ಲಿ ಒಂದು ದಿನಾಂಕ, ಸ್ಥಳ, ಯಾವ್ಯಾವ ಮಹನೀಯರನ್ನು ಆ ಒಂದು ವೇದಿಕೆಯಲ್ಲಿ ಕರೆಸಬೇಕು ಅಂತಕ್ಕಂಥದ್ದು ಚಿಂತನೆಯನ್ನು ಮಾಡಿ ಯಾರ್ಯಾರನ್ನು ಕರೆಸಬೇಕು, ಯಾವ್ಯಾವ ರಾಜ್ಯದಿಂದ ಯಾರ್ಯಾರನ್ನು ನಾವು ಬರಮಾಡ್ಕೊಳ್ಬೇಕು, ಆಂಧ್ರ, ತೆಲಂಗಾಣ, ಕರ್ನಾಟಕ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಹೀಗೆ ಅನೇಕ, ಬಿಹಾರ, UP, ಜಮ್ಮು ಮತ್ತು ಕಾಶ್ಮೀರ, ಈ ರೀತಿ ಅನೇಕ ಎಲ್ಲ ಈ ಸಮಾಜವನ್ನು ಪ್ರತಿನಿಧಿಸ್ತಕ್ಕಂಥ ಎಲ್ಲ ಮಹನೀಯರನ್ನು ಆ ವೇದಿಕೆಯಲ್ಲಿ ತಂದು ಜಾತ್ಯತೀತ ಒಂದು ಶಕ್ತಿಯನ್ನು ಈ ದೇಶದಲ್ಲಿ ಹುಟ್ಟು ಹಾಕಬೇಕು ಅಂತಕ್ಕಂಥದ್ದು ಈ ಒಂದು ಕನಸು ಕರ್ನಾಟಕ ಮುಸ್ಲಿಂ ಸಂಘ ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಸನ್ಮಾನರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಆ ಒಂದು ಗುರಿಯನ್ನು ಮುಟ್ಟಬೇಕು ಅಂತಕ್ಕಂಥ ಅಂಶವನ್ನು ಇಟ್ಟುಕೊಂಡು ಇವತ್ತು ಹೋರಾಟಗಳನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ದಿನಾಂಕ ಮತ್ತು ಯಾವ್ಯಾವ ವೇದಿಕೆಯಲ್ಲಿ ಯಾರ್ಯಾರು ಇರ್ತಾರೆ ಅಂತಕ್ಕಂಥದ್ದು ನಾನು ತಿಳಿಸೋದಕ್ಕೆ ಬಯಸ್ತೇನೆ.